ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಮೊಸರು ಒಗ್ಗರಣೆ ಹೇಗೆ ಕೊಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಒಂದು ಕಡೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೊಗೊಂಡಿರುವಂಥ ಮೊಸರು ನಂದಿನಿ ಮೊಸರು. ಸೊ ನೀವು ಸಹ ಇದೇ ರೀತಿ ಟ್ರೈ ಮಾಡಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಆದಮೇಲೆ ಲೈಟಾಗಿ ಹುರಿಯೋಣ ಅದನ್ನು. ಸೊ ನೆನ್ನೆಲ್ಲ ಭಾನುವಾರ ಚೆನ್ನಾಗಿ ನಾನ್ ವೆಜ್ ತಿಂದಿರ್ತೀರ, ಹೊಟ್ಟೆ ಖಾಲಿ ಬಿಡಬೇಕು ಅಂತಂದಾಗ ಇವತ್ತು ಸೋಮವಾರ ಅಲ್ವಾ, ಸೊ ನೀವು ಈ ರೀತಿ ಮಾಡ್ಕೋಬೋದು. ಮಸಾಲೆ ಐಟಮ್ ಜಾಸ್ತಿ ತಿಂದಾಗ ನೆಕ್ಸ್ಟ್ ಡೇ ಸ್ವಲ್ಪ ಲೈಟಾಗಿ ಫುಡ್ ಅಲ್ವಾ. ಬೆಳಗ್ಗೆ ನೋಡಿ ದೋಸೆ ಚಟ್ನಿ ಆಯಿತು, ಈಗ ಮೊಸರು ಮತ್ತು ಮೊಸರು ಒಗ್ಗರಣೆ ಹಾಕ್ಕೊಂಡು ಅನ್ನ ಊಟ ಮಾಡೋದು ಅಷ್ಟೇ. ಸೊ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ಥರ ಸ್ವಲ್ಪ ಬ್ರೌನಿಷ್ ಆಗಿ ಬರಲಿ. ಅದಾದಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಸ್ವಲ್ಪ ಉಪ್ಪು ಹಾಕಬೇಕು ಅಂತ, ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸೊ ನೀವು ಸಹ ಇದೇ ರೀತಿನ ನಂತರನ ಒಂದಿನ ಮಸಾಲೆ ಜಾಸ್ತಿ ತಿಂದು ನೆಕ್ಸ್ಟ್ ಈ ಥರ ಲೈಟ್ ಫುಡ್ ತೊಗೋತೀರಾ ಅಥವಾ ಹೇಗೆ ಅನ್ನೋದನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೋಡಿ ಈಗ ಚೆನ್ನಾಗಿ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಫ್ರೈ ಆದಮೇಲೆ ಶುಂಠಿ ಇದೆಯಲ್ಲ, ಆ ಒಂದು ಶುಂಠಿನ ಸಣ್ಣದಾಗಿ ತುರ್ಕೊಳ್ಳೋಣ. ಶುಂಠಿ ಹಾಕ್ಕೊಂಡ್ರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಒಂದು ಸತಿ ಶುಂಠಿನ ಮೊಸರನ್ನಕ್ಕೆ ಈ ಥರ ಮಿಕ್ಸ್ ಮಾಡಿ ನೋಡಿ, ಸಣ್ಣದಾಗಿ ಈ ಥರ ತುರ್ಕೋಬೇಕು. ತುರಿದಾದ್ಮೇಲೆ ಅದನ್ನೆಲ್ಲ ಇಲ್ಲಿ ಫ್ರೈ ಆಗಿದೆಯಲ್ಲ ಆನಿಯನು, ಅದಕ್ಕೆ ಹಾಕೋಬೇಕು. ಈರುಳ್ಳಿ ಹಾಕೋಬೇಕಾದ್ರೆ ಹಾಕೋಬಿಡಿ, ಚೆನ್ನಾಗಿರಲ್ಲ ಅದು ಸ್ಮೆಲ್ಲು. ಸೊ ಅದೆಲ್ಲ ಚೆನ್ನಾಗಿ ಬ್ರೌನಿಷ್ ಆದಮೇಲೆ ಈ ಒಂದು ಶುಂಠಿ ನಾನು ತುರಿದಿದ್ದೀನಲ್ಲ ಇವಾಗ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ತುಂಬ ಜೀರ್ಣಕ್ರಿಯೆಯೂ ಆಟೋಮೆಟಿಕ್ಕಾಗಿ ಆಗುತ್ತೆ. ನೀವು ಅಡುಗೆಯಲ್ಲಿ ಬೆಳ್ಳುಳ್ಳಿ, ಶುಂಠಿ ಜಾಸ್ತಿ ಉಪಯೋಗಿಸಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಹಂಗಂತ ಎಲ್ಲ ಅಡುಗೆಗೂ ಉಪಯೋಗಿಸ್ಬೇಕು ಅಂತಲ್ಲ, ಯಾವುದಕ್ಕೆ ನೆಸೆಸರಿ ಇದೆಯೋ ಅದಕ್ಕೆ ನಾವು ಉಪಯೋಗಿಸ್ಕೋಬೇಕು. ಸೊ ಈಗ ಒಂದು ಕಡೆ ಫ್ರೈ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದೀವಲ್ಲ, ಒಂದು ಕಡೆ ಅದು ಬಾಣಲೆಯಲ್ಲಿ ರೆಡಿಯಾಗಿದೆ. ಅದಕ್ಕೆ ಈ ಒಂದು ಶುಂಠಿನ ಮಿಕ್ಸ್ ಮಾಡಿಕೊಂಡು ಮತ್ತೆ ಬ್ರೌನಿಷ್ ಬರೋವರೆಗೂ ಹುರ್ಕೊಳ್ಳೋಣ. ಸೊ ಆಲ್ರೆಡಿ ಅದು ಮುಕ್ಕಾಲು ಭಾಗ ಬ್ರೌನಿಷ್ ಬಂದಿದೆ. ಮುಕ್ಕಾಲು ಭಾಗ ಆದಮೇಲೆ ನಾನು ಇಲ್ಲಿ ಶುಂಠಿ ತುರಿನ ಹಾಕೋತಾ ಇದ್ದೀನಿ. ಸೊ ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು. ನೀವೂ ಸಹ ಇದೇ ರೀತಿ ಮಾಡ್ಕೊಳ್ಳಿ. ಹಾಗೆ ಒಂದು ಕಡೆ ನಾನು ರೈಸ್ಗೆ ಕುಕ್ಕರಲ್ಲಿ ಇಟ್ಟಿದ್ದೀನಿ, ರೈಸು ಆಗಿದೆ. ಇನ್ನೊಂದು ಕಡೆ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಸ್ಟವ್ನ ಆಫ್ ಮಾಡಿ ಒಂದು 5ರಿಂದ 10 ನಿಮಿಷ ಬಿಡೋಣ. ಯಾಕೆಂತ ಹೇಳಿದ್ರೆ ಬಿಸಿ ಇದ್ದಾಗಲೇ ಮೊಸರು ಹಾಕೋಬಾರ್ದು, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬಿಟ್ಟಿದ್ದೀನಿ. ನೀವು ಸಹ ಅದೇ ರೀತಿ ಮಾಡಿ. ತಣ್ಣಗಾಗಿದ ಮೇಲೆ ನೀವು ಮೊಸರನ್ನ ಹಾಕೋಬೇಕು. ಬಿಸಿ ಬಿಸಿ ಇದ್ದಾಗ ಅಥವಾ ಒಗ್ಗರಣೆ ಮಾಡಬೇಕಾದ್ರೇ ಮೊಸರನ್ನ ಹಾಕೋಬಾರ್ದು. ಓಕೆನಾ? ಎಲ್ಲರೂ ಇದೇ ರೀತಿ ಫಾಲೋ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಸೊ ಒನ್ ಟೈಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಮಾಡ್ಕೋಬೋದು. ಮಸಾಲೆ ಅಂತೂ ನೆನ್ನೆ ಮಸಾಲೆ ಎಲ್ಲ ತಿಂದಿರ್ತೀವಿ, ಮಟನ್ ಆಗಲಿ ಚಿಕನ್ ಆಗಲಿ. ಸೊ ಅದಕ್ಕೋಸ್ಕರ ಈ ಥರ ರೆಸಿಪಿನ ಮಾಡಿಕೊಂಡು ತಿಂದರೆ ಈ ಬೇಸಿಗೆ ಕಾಲಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು. ಸೊ ನೋಡಿ ಒಂದು ಕಡೆ ರೈಸ್ ರೆಡಿಯಾಗಿದೆ. ಈಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮ್ಮನೆ ಮೊಸರುಗೆ. ಸೊ ನೋಡಿ ಈ ರೀತಿ ತಣ್ಣಗಾದ್ಮೇಲೆ ಇಲ್ಲಿ ಮೊಸರನ್ನ ಹಾಕೋತಾ ಇದ್ದೀನಿ. ಗಟ್ಟಿ ಮೊಸರಿದು, ಯಾವುದೇ ರೀತಿ ನಾನು ಸದ್ಯಕ್ಕೆ ನೀರು ಹಾಕಿಲ್ಲ. ಸೊ ನಂದಿನಿ ಮೊಸರು ಎಲ್ಲ ಮೊಸರಿಗಿಂತ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಯಾವುದೇ ರೀತಿಯಾದಂತಹ ಮಿಕ್ಸ್ ಇರಲ್ಲ, ಪ್ಯೂರ್ ನಂದಿನಿ ಮೊಸರು. ಎಲ್ರಿಗೂ ಮೊಸರು ಇಷ್ಟ, ಯಾರೆಲ್ರಿಗೂ ಮೊಸರು ಇಷ್ಟ ಇಲ್ಲ. ಕೆಲವ್ರಿಗೆ ಮೊಸರು ಅಂದ್ರೇ ಆಗಲ್ಲ, ಮೊಸರು ವಾಸನೆ ಅಂದರೆ ಓಡೋಗ್ತಾರೆ. ಸೊ ಅಂಥವ್ರಿಗೆ ಈ ಒಂದು ರೆಸಿಪಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡಿ ಈ ರೀತಿ ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ಸ್ವಲ್ಪ ಉಪ್ಪು, ಆಗಲೇ ಈರುಳ್ಳಿ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಈಗ ಮೊಸರು ಹಾಕಿದ್ಮೇಲೂ ಸಹ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಲೈಟಾಗಿ ನೀರನ್ನ ಹಾಕೋತಾ ಇದ್ದೀನಿ. ಗಟ್ಟಿ ಮೊಸರು ಅಲ್ವಾ, ಸೊ ಜಾಸ್ತಿ ಗಟ್ಟಿನೂ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಲೈಟಾಗಿ ನೀರು ಹಾಕೋತಾ ಇದ್ದೀನಿ. ನಿಮ್ಮ ಒಂದು ಅನುಗುಣವಾಗಿ ನೀವು ಹಾಕ್ಕೊಳ್ಳಿ, ಎಷ್ಟು ನೀರು ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ. ಅಥವಾ ಗಟ್ಟಿನೇ ಇರಲಿ ಅಂತ ಹೇಳಿದ್ರೆ ಗಟ್ಟಿ ಮೊಸರಲ್ಲೇ ನೀವು ತಿನ್ನಿ. ಇದು ಆಲ್ಮೋಸ್ಟ್ ಗಟ್ಟಿನೇ ಇದೆ. ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ನೀರನ್ನು ಸಹ ಹಾಕೋಬೋದು. ಈ ರೀತಿ ಮಿಕ್ಸ್ ಕೊಟ್ಟಾದಮೇಲೆ ಒಂದು ಕಡೆ ಅನ್ನ ರೆಡಿ ಇದೆಯಲ್ಲ, ಆ ಅನ್ನನ ಇಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಎಲ್ಲ ನೆನ್ಪಿಟ್ಕೊಳ್ಳಿ, ನಾನು ಫ್ರೈ ಮಾಡಾದಮೇಲೆ ಒಂದು 5ರಿಂದ 10 ನಿಮಿಷ ತಣ್ಣಗಾಗಿ ಬಿಟ್ಟಾದಮೇಲೆ ಮೊಸರು ಹಾಕೋತಾರೆ ಅದು. ಸೊ ಉರಿ ಇದ್ದಾಗಲೇ ನಾನು ಮೊಸರು ಹಾಕ್ಕೊಂಡಿಲ್ಲ.
ಸೊ ನೋಡಿ ಒಂದು ಕಡೆ ರೈಸ್ ರೆಡಿ ಇದೆ. ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ಸೊ ನೀವು ಸಹ ಇದೇ ರೀತಿ ಮಾಡಿಕೊಂಡು ಮೊಸರನ್ನ ತಂಪು ಮಾಡ್ಕೊಳ್ಳಿ ಹೊಟ್ಟೆನ. ಯಾಕಂತ ಹೇಳಿದ್ರೆ ಈ ಬೇಸಿಗೆ ಕಾಲ ತುಂಬಾ ಕಷ್ಟ, ಜಾಸ್ತಿ ಅಜೀರ್ಣ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಈ ರೀತಿ ಲೈಟ್ ಫುಡ್ನ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಸೊ ನೋಡಿ ರೈಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ಲ. ಸೊ ಇದಕ್ಕೆ ನೀವು ಹಾಕೋಬೇಕು ಅಂದವರು ದಾಳಿಂಬೆ ಹಣ್ಣು ಸಹ ಹಾಕೋಬೋದು. ಮಕ್ಕಳಿರೋದ್ರಿಂದ ನಮ್ಮ ಮನೆಯಲ್ಲಿ ಉಲ್ಲಾಸು ಚೀಕುಗಂತೂ ದಾಳಿಂಬೆ ಹಣ್ಣು ಇಷ್ಟನೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ದಾಳಿಂಬೆ ಹಣ್ಣನ್ನ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡಿ ಈಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ತೀನಿ. ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇರಿ. ಮಿಕ್ಸ್ ಕೊಟ್ಟಾದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಬೇಗ ಮಾಡ್ಕೋಬೋದು, ತುಂಬ ಅಂದರೆ ತುಂಬ ಬೇಗ ಮಾಡ್ಕೋಬೋದು. ರೈಸ್ ಒಂದು ಮಾಡ್ಕೊಬಿಟ್ರೆ ಬೇಗ ಅಂದರೆ ಬೇಗನೆ ನಾವು ಈ ಒಂದು ಮೊಸರು ಒಗ್ಗರಣೆನ ಮಾಡ್ಕೋಬೋದು. ನೋಡಿ ನೋಡ್ತಾ ಇದ್ರೇ ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ದಾಳಿಂಬೆ ಹಣ್ಣು ಹಾಕಿದ್ರು ಚೆನ್ನಾಗಿರೋದು ಅಂತ ಅನ್ನಿಸ್ತು. ಆದರೆ ಮಕ್ಕಳು ತಿನ್ನಲ್ಲ, ಎತ್ತಿಡ್ತಾರೆ ಸೈಡಲ್ಲಿ. ಅದು ಬೀಜ ಸಿಗುತ್ತಲ್ಲ, ಅದು ಬೀಜ ಸಿಗೋದು ಚೀಕುಗೆ ಇಷ್ಟ ಆಗಲ್ಲ ದಾಳಿಂಬೆ ಹಣ್ಣು, ಅದಕ್ಕೋಸ್ಕರ ಸೈಡಲ್ಲಿದ್ದೆ. ಸೊ ಇದು ನಮ್ಮ ಮಧ್ಯಾಹ್ನದ ಊಟ. ಒಂದು ಕಡೆ ಮೊಸರನ್ನ, ಇನ್ನೊಂದು ಕಡೆ ಸ್ವಲ್ಪ ಚೋಚು ಮಿಕ್ಸ್ ಮಾಡಿಕೊಂಡು ನಾವು ಊಟಕ್ಕೆ ಕೂತಿದ್ದೀವಿ. ನೀವು ಸಹ ಈ ವ್ಲಾಗ್ನ ಇಷ್ಟಪಡ್ತೀರಾ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಎಲ್ರಿಗೂ ಸಿಗ್ತೀನಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.